ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವ್ಲಾಗ್ ಬೆಳಗ್ಗೆನೇ ಶುರು ಮಾಡಿದೆ ಫ್ರೆಂಡ್ಸ್. ಇದು ನಿನ್ನೆ ವೀಡಿಯೋ. ನಿನ್ನೆ ಅದು ಹಾವು ಬಂದು ಬೆಕ್ಕಿ ಮೇಲೆ ಸಾಯ್ಸಕ್ಕೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಈ ಕಡೆ ನಮ್ಮ ಮನೆ ಪಕ್ಕ ಒಂದು ಖಾಲಿ ಸೈಟ್ ಉಂಟು. ಅಲ್ಲಿ ರೆಡ್ ಕಲರ್ ಏನೋ ಹೂವು ಬಿಟ್ಟಿತ್ತು. ಅದು ವೀಡಿಯೋ ಮಾಡೋಣ ಅಂತ ಹೋಗಿದ್ದು. ಚಪ್ಪಲ್ ಸಮೇತ ಹಾಕೊಳ್ಳಿ ಹೋಗಿದೆ. ಮುಳ್ಳಿಂದ ರಾಶಿ ಇತ್ತು. ಇಷ್ಟಕ್ಕಿಂತ ಹೂ ಹೋಗಿದೆ ಅಂತ ಅದ್ರ ಮೇಲೆ ಅದು ಎಂತ ಸೈಡ್ ಮೇಲೆ ಏನು ಅಂತಾರಲ್ಲ, ಹೂವಿನ ಇದ್ರ ಮೇಲೆ ಬಿದ್ದಿತ್ತು. ಅದನ್ನೊಂದು ಯಾವ್ದು ಹಾಕಿ ಬರೀ ಕಲರ್ ಹೋಗಿದೆ ನೋಡಿ ಸರ್. ಲಿಂಬೆ ಮುಳ್ಳು ರಾಶಿ, ನಿಂಬೆ ಹಣ್ಣಿನ ಮುಳ್ಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಇದೆ ನೋಡಿ. ಮೊಗ್ಗು ಸ್ವಲ್ಪ ಇದು ಫುಲ್ ಮೊಗ್ಗು. ಏನು ಹೂ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಮತ್ತು ಈ ಕಡೆ ಎಲ್ಲ 4 ಬೇರೆ ಉಂಟು. ಇದು ಬಾವಿ. ಸ್ವಲ್ಪ ಹಿಂಗೆ ಮುಂದೆ ಬಂದ ಇದು ಕಾಫಿ ಗಿಡ. ಕಾಫಿ ಬೀಜ ಬಿದ್ದಿತ್ತು, ಸ್ವಲ್ಪ ಅಲ್ಲ. ಕಡೆ ಎಲ್ಲ ಮರ. ಕಾಫಿ ಬೀಜ ನೋಡಿ, ಕಾಫಿ ಬೀಜ ನೋಡಿ ಎಲ್ಲ ಹಾಳಾಗಿತ್ತು. ಇಡ್ಲಿ ಅಂತ ಒಂದು ವೀಡಿಯೋ ಮಾಡಿದೆ, ಹೋಗಿದ್ದು ಅಂತ ನೋಡಿ. ಸ್ವಲ್ಪ ಮುಂದೆ ಬಂದೆ ಈ ಕಡೆ. ಇಲ್ಲೇ ನನ್ನ ಮಗನಲ್ಲಿ ಕಟ್ಟಾಕಿದ್ದೀನಿ. ಅವನು ಪೂರ್ತಿ ಕಾಂಪೌಂಡಲ್ಲಿ ಅಲ್ಲಿ ಪೂರ್ತಿ ಕೆಳಗೆ ಹಾಕ್ಯಾನೆ. ಚಪಾತಿ ಮಾಡಿದ್ದಾನೆ. ಸ್ವಲ್ಪ ಅಲ್ಲ, ಇದು ಅದು ಬರೀ ಕಾಲಕ್ಕೆ ಬರೋಕ್ಕೂ ಆಗೋದಿಲ್ಲ. ಅಲ್ಲಿ ಅಷ್ಟು ಮುಳ್ಳಿದೆ ನೋಡಿ. ಪೂರ್ತಿ 2-3 ದಿನ ಇದು ನಾನು ಹೇಗೆ ತೆಗ್ದು ಹಾಕ್ತಾನೆ ಇದ್ದೀನಿ. ನನಗೆ ಇದೊಂದು ಎತ್ತು ಹಾಕ್ತಾ ಒಂದು ವೀಡಿಯೋ ಮಾಡಿದೆ. ಪೂರ್ತಿ ಎತ್ತು ಹಾಕಿ ಬಂದೆ ಅದನ್ನು. ಹಾಗೆ ಬಿಟ್ಟರೆ ಇಲ್ಲ ಓನರ್ ಯಾರು ನೋಡಿ ಬೈದ್ರೆ ಅಂತ. ಎಷ್ಟು ಕಿತಪತಿ ಮಾಡಿದ್ದಾರೆ ತಾನು. ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ. ಅದು ಚೆಂದ ನಡ್ಕೊಂಡ್ಬರ್ತೀಯ ನೋಡಿ. ಮೊನ್ನೆ ಒಂದು ಕಾಯಿ ಥರ ಒಂದು ಹೂ ತೋರಿಸಿದೆ ಫ್ರೆಂಡ್ಸ್. ಅದು ಹೂವೋ ಕಾಯೋ ಗೊತ್ತಿಲ್ಲ ಅಂತ. ಇಲ್ಲಿ ನೋಡಿ ಈ ಥರ ಅದು ಹೂ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹೂವು ನೋಡಿ ಸೂಪರ್ ಇದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.